ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರ್ಯಾರ ಭವಿಷ್ಯ ಯಾವ ರೀತಿ ಇದೆ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಕೆಲಸದಲ್ಲಿ ಬಹಳ ಒಳ್ಳೆಯ ದಿನವಾಗಿರುತ್ತೆ. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಯಾರಾದರೂ ಏನಾದರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋರಿದ್ರೆ ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ, ಇನ್ವೆಸ್ಟ್ ಮಾಡಿ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾಗಿರುತ್ತೆ. ನಿಮಗೆ ವಿವಿಧ ಕಡೆಗಳಿಂದ ಹಣ ಹರಿದು ಬರುತ್ತೆ. ಜೊತೆಗೆ ನಿಮ್ಮ ಪ್ರೇಮ ಜೀವನ ಬಹಳ ಚೆನ್ನಾಗಿ ಇರುತ್ತೆ. ನಕಾರಾತ್ಮಕ ಒಂದು ಚಿಂತನೆಗಳಿಂದ ದೂರ ಇರಿ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ಜೊತೆಗೆ ಏನಾದರೂ ಕೆಲಸದಲ್ಲಿ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಾದರೂ ಕೂಡ ನೀವು ಯಾವುದು ಕೈ ಹಿಡಿದ ಕೆಲಸ ಅದು ಚೆನ್ನಾಗಿ ಆಗುತ್ತೆ. ಇವತ್ತು ಎಲ್ಲವೂ ಕೂಡ ಸುಲಭವಾಗಿ ಆಗುತ್ತೆ. ಇವತ್ತು ನಿಮಗೆ ಉತ್ತಮವಾದ ದಿನ ಇದೆ. ಕಟಕ ರಾಶಿಯವರ ದಿನವೂ ಕೂಡ ಬಹಳ ಉತ್ತಮವಾಗಿದೆ. ಆದರೆ ಯಾರಾದರೂ ಹಣ ಹೂಡಿಕೆ ಮಾಡೋರಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಹಣವನ್ನು ನೀವು ಹೂಡಿಕೆ ಮಾಡ್ತೀರಾ ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆದರೆ ಯಾರಾದರೂ ಉದ್ಯಮ ಮಾಡ್ತಾ ಇದ್ದರೆ ಅವರಿಗೆ ಉತ್ತಮ ಫಲಿತಾಂಶಗಳಿದೆ. ಆದರೆ ಖರ್ಚುಗಳನ್ನು ಸ್ವಲ್ಪ ನೋಡ್ಕೊಂಡು ಮಾಡಿದರೆ ಉತ್ತಮ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಅನೇಕ ಕಡೆಗಳಿಂದ ಹಣ ಬರುವಂತಹ ಚಾನ್ಸಸ್ ಇರುತ್ತೆ. ಆದರೆ ಯಾರಿಗೂ ಕೂಡ ದೊಡ್ಡ ಮಟ್ಟದಾದ ಸಾಲವನ್ನು ಇವತ್ತು ನೀವು ಕೊಡಬೇಡಿ. ಖರ್ಚಿನ ಕಡೆ ಸ್ವಲ್ಪ ಗಮನ ಇರಲಿ. ಹಣ ಬರ್ತಾ ಇದೆ ಅಂದಂಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದರೆ ಖರ್ಚಿನ ಕಡೆ ಕೂಡ ಇವತ್ತು ಗಮನ ಇದ್ದರೆ ಬಹಳ ಉತ್ತಮ. ಮುಂದಿನ ರಾಶಿ ಇವತ್ತು ಕನ್ಯಾ ರಾಶಿಯವರಿಗೆ ಅವರಿಗೆ ಏನಾದರೂ ಅವರ ಅದೃಷ್ಟ ಕೈ ಕೊಡಬಹುದು. ಏನಾದರೂ ಕೆಲಸದ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು. ಹಾಗಾಗಿ ಆ ಬದಲಾವಣೆಗೆ ನೀವು ಸಿದ್ಧರಾಗಿರೋದು ಬಹಳ ಉತ್ತಮ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಯಾವುದೇ ಕಾರಣಕ್ಕೂ ಕೂಡ ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ತುಲಾ ರಾಶಿ ನಿಮಗೆ ಹಣ ಹೆಚ್ಚಾಗಿ ಬರುತ್ತೆ. ಸಂತೋಷ, ಸಮೃದ್ಧಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಪ್ರೇಮ ಜೀವನವೂ ಕೂಡ ಇವತ್ತು ಬಹಳ ಚೆನ್ನಾಗಿರುತ್ತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಹಣವನ್ನು ಖರ್ಚು ಮಾಡುವಾಗ ನೀವು ಇವತ್ತು ಬಹಳ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಏನಾದರೂ ಹೂಡಿಕೆಯನ್ನು ಮಾಡ್ತೀರಾ ಅಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹೂಡಿಕೆಯನ್ನು ಮಾಡೋದು ಬಹಳ ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ಇವತ್ತು ಅಧಿಕವಾಗಿ ಖರ್ಚು ಮಾಡಬೇಡಿ. ಇವತ್ತು ಒಂಥರ ನಿಮಗೆ ಅದೃಷ್ಟದ ದಿನ ಅಂತಲೇ ಇದೆ. ಯಾಕಂದರೆ ಹಳೆಯ ಹಣಗಳೆಲ್ಲವೂ ಕೂಡ ನಿಮಗೆ ವಾಪಸ್ ಬರುತ್ತೆ. ಯಾರಾದರೂ ನಿಮಗೆ ವಾಪಸ್ ಕೊಡಬೇಕು ಅಂತ ಇದ್ದರೆ ಇವತ್ತು ಕೊಡ್ತಾರೆ. ಆದರೆ ಖರ್ಚು ಮಾಡುವಾಗ ಸ್ವಲ್ಪ ಖರ್ಚಿನ ಕಡೆ ನಿಗಾ ವಹಿಸಿ ಖರ್ಚು ಮಾಡೋದು ಬಹಳ ಉತ್ತಮ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿರುತ್ತೆ. ಆದರೆ ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಾಗ ನೀವು ಎಚ್ಚರಿಕೆಯಿಂದ ಇರಬೇಕು. ಆದರೆ ಯಾರಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಅವರಿಗೆ ಇವತ್ತು ಸಿಹಿ ಸುದ್ದಿ ಸಿಗುವಂತಹ ಒಂದು ಲಕ್ಷಣಗಳಿದೆ. ಹಾಗಾಗಿ ಯಾರಾದರೂ ನಿರುದ್ಯೋಗಿಗಳಿದ್ದರೆ, ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದರೆ ನಿಮಗೆ ಇವತ್ತು ಉತ್ತಮವಾದ ದಿನ. ಮುಂದಿನ ರಾಶಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಬಹಳ ಬಲವಾಗಿದೆ. ಆದರೆ ಸ್ವಲ್ಪ ದಂಪತಿಗಳ ವಿಚಾರದಲ್ಲಿ ಏನಾದರೂ ಕೂಡ ಕಲಹಗಳಿದ್ದರೆ, ಹಳೇದೇನಾದರೂ ಸಮಸ್ಯೆ ಇದ್ದರೆ ಅದು ಇವತ್ತು ಪರಿಹಾರ ಆಗಬಹುದು. ಆದರೆ ಕಚೇರಿಯ ಕೆಲಸಗಳಲ್ಲಿ ನಿಮಗೆ ಒತ್ತಡ ಜಾಸ್ತಿ ಆಗ್ಬೋದು. ಹಾಗಾಗಿ ಇವತ್ತು ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗಬಹುದು. ಹಾಗೆ ಹಣವೂ ಕೂಡ ಅಷ್ಟೇ ಸರಾಗವಾಗಿ ಹರಿದು ಬರುತ್ತೆ. ಆದರೆ ನೀವು ವಾಹನಕ್ಕಾಗಿ ಇವತ್ತು ಅಧಿಕವಾದ ಹಣವನ್ನು ಖರ್ಚು ಮಾಡ್ತೀರಾ. ಹಾಗಾಗಿ ಹೊರಗಡೆ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಮೀನರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ಎಷ್ಟು ಉತ್ತಮವಾಗಿದೆ ಅಂದರೆ ನಿಮ್ಮ ಹಳೆಯ ಸ್ನೇಹಿತರನ್ನೆಲ್ಲ ಇವತ್ತು ನೀವು ಭೇಟಿಯನ್ನು ಮಾಡ್ತೀರಾ, ಆರ್ಥಿಕವಾಗಿ ಸುಧಾರಿಸ್ತೀರಾ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಕೆಲಸದ ಸ್ಥಳಗಳಲ್ಲಿ ನಿಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಏನಾದರೂ ಭಯದ ವಾತಾವರಣ ಬಂದರೆ ಹೆದರಬೇಡಿ, ಎಲ್ಲವೂ ಕೂಡ ಇವತ್ತು ನಿಮಗೆ ಚೆನ್ನಾಗೇ ಇರುತ್ತೆ. ಇದಾಗಿತ್ತು ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.